ನಮಸ್ಕಾರ. ನಾನು ಮಹಾದೇವಿ ಭಟ್ ಅಂತ ಸಪ್ತಸ್ವರ ಸೇವಾ ಸಂಸ್ಥೆಯವರು ನಡೆಸಿದ ಮಲೆನಾಡು ಸ್ವಾದ ಅಡುಗೆಯಲ್ಲಿ ನನ್ನನ್ನು ವಿಜೇತಳನ್ನಾಗಿ ಮಾಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ನಾನು ರವಾ ಲಾಡು ಮಾಡ್ತಾಯಿದ್ದೇನೆ. ಸಿಹಿ ತಿಂಡಿ ಚಿರೋಟಿ ರವೆ ತಗೊಂಡಿದ್ದೇನೆ, ಒಂದು ಅಳತೆ. ಇನ್ನೊಂದು ಅಳತೆ ಸಕ್ಕರೆ ತಗೊಂಡಿದ್ದೇನೆ, ಒಂದೇ ಅಳತೆಲಿ ಇಟ್ಕೊಂಡಿದ್ದೇನೆ. ತುಪ್ಪ, ಗೋಡಂಬಿ, ದ್ರಾಕ್ಷೆ, 4 ಲವಂಗ, ಸ್ವಲ್ಪ ನೀರು. ರವೆನ ಚೆನ್ನಾಗಿ ಹುರ್ಕೋಬೇಕು ತುಪ್ಪ ಹಾಕಿ. ತುಪ್ಪ ಹಾಕಿ ರವೆ ಹುರ್ಕೋತಾ ಇದ್ದೇನೆ. ಚೆನ್ನಾಗಿ ಕೆಂಪಗೆ ರವೆ ಹುರ್ಕೋಬೇಕು, ಸಣ್ಣ ಉರಿ ಮಾಡಿಕೊಂಡು. ಈ ಕಡೆ ಒಲೆಯಲ್ಲಿ ಸಕ್ಕರೆ ಪಾಕ ಬಿಟ್ಕೊಂಡಿದ್ದೇನೆ. ಸಕ್ಕರೆ ಪಾಕ ಚೆನ್ನಾಗಿ ಪಾಕ ಹುರ್ಬೇಕು, ಒಂದೇಳೆ ಪಾಕ ಹುರ್ಬೇಕು. ಆಮೇಲೆ ದ್ರಾಕ್ಷೆ ಗೋಡಂಬಿನೂ ತುಪ್ಪದಲ್ಲಿ ಹುರ್ಕೋಬೇಕು. ಪಾಕ ಆಗಿದೆ. ಇವಾಗ ಈ ಥರ ಒಂದೇಳೆ ಪಾಕ ಆಗಬೇಕು. ಸಕ್ಕರೆ ಪಾಕ ಆಗಿದೆ. ಇವಾಗ ಇದಕ್ಕೆ ಗೋಡಂಬಿ ದ್ರಾಕ್ಷೆ ಹುರಿದಿರೋದು ಹಾಕ್ತಾಯಿದ್ದೇನೆ. ಲವಂಗನೂ ಹುರಿದಿದ್ದೀನಿ. ಅದರಾಗೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೇನೆ. ಆಮೇಲೆ ರವೆನೂ ಇದ್ರಾಗೆ ಹಾಕಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಪಾಕ ಒಂದೇಳೆ ಪಾಕ ಮಾಡಿಕೊಂಡು ಕೆಂಪಗೆ ಹುರಿದಿರೋ ರವೆ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಗೋಡಂಬಿ ದ್ರಾಕ್ಷೆ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಅರ್ಧ ಗಂಟೆ ಬಿಟ್ಟು ಉಂಡೆ ಮಾಡ್ತೇನೆ. ಆಮೇಲೆ ಅರ್ಧ ಗಂಟೆ ಆದಮೇಲೆ ಈ ಥರ ಆಗಿದೆ ನೋಡಿ. ಈ ಥರ ಗಟ್ಟಿಯಾಗಿ ಆಗುತ್ತೆ. ಇದು ಹಿಂಗೆ ತಗೊಂಡು ಇದನ್ನು ಈ ಥರ ಉಂಡೆ ಮಾಡಬೇಕು. ಹಿಂಗೆ ನೀವು ಮನೇಲಿ ಮಾಡಿ ನೋಡಿ, ತುಂಬ ಈಸಿ ಆಗುತ್ತೆ. ತಿನ್ನೋಕ್ಕೂ ರುಚಿಯಾಗಿರುತ್ತೆ. ರುಚಿಯಾದ ಸ್ವೀಟು ರವೆ ಲಾಡು ರೆಡಿಯಾಗಿದೆ. ಚೆನ್ನಾಗಿದೆಯಾ ಹೇಳಿ. ಥ್ಯಾಂಕ್ ಯು.